ಮೋದಿಯವರಿಗೆ ಇವರು ಗುಣಗಳು ಏನಾದರೂ ಗೊತ್ತಿದ್ವು ಅಂತಂದ್ರೆ ಬಹುಶಃ ಈ ಕ್ಷೇತ್ರದಿಂದ ಎಂದೋ ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಿದ್ದರು. ಈ ನಾಡಿನ ಅಭಿಪ್ರಾಯಗಳು ಅವರಿಗೆ ಗೊತ್ತಾಗಲಾರ್ದಂಗೆ ನೋಡಿಕೊಳ್ಳೋದ್ರಲ್ಲಿ ಇವರು ಯಶಸ್ವಿಯಾಗ್ಯಾರ. ಅದರ ಜೊತೆಗೆ ಈ ಭಾಗದ ಯಾವುದೇ ಸಂಸದರು ಪ್ರಧಾನಮಂತ್ರಿಗಳ ಹತ್ರ ಹೋದ್ರೆ ಅಲ್ಲಿ ಏನಾದರೂ ಗೊತ್ತಾಕಿತ್ತೋ ಏನೋ ಅವರು ಕೂಡ ಹೋಗಲಾರ್ದಂಗೆ ನೋಡ್ಕೊಂಡಾರ. ನಮ್ಮ ಸಮಾಜದ ನಾಯಕರು ಸೀನಿಯಾರಿಟಿ ಪ್ರಕಾರ ಮುಂದುವರೆದು ಬಿಟ್ಟರೆ ಬಹುಶಃ ನಂದೆಲ್ಲಿ ಲೀಡರ್ಶಿಪ್ ಹೋದಿತ್ತು ಅಂತೇಳಿ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣವ್ರನ್ನ ನಾಶ ಮಾಡುವಂಥ ಪ್ರಯತ್ನ ಮಾಡಿದರು. ಸೀನಿಯಾರಿಟಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸಂಗಣ್ಣವರು ಜನಪ್ರಿಯ ನಾಯಕರಾಗಿದ್ದರು, ಅವರನ್ನು ತೆಗೆದು ಹಾಕುವ ಪ್ರಯತ್ನ ಮಾಡಿದರು. ಉದಾಸಿಯವರು 3 ಸಾರಿ ಆಯ್ಕೆಗೊಂಡಿದ್ದರು. ಇವರು ಉಪದ್ರಕ್ಕೆ ಇವರು ಕಿರಿಕಿರಿಗೇನೆ ರಾಜಕೀಯನೇ ಬೇಡಪ್ಪ ಅನ್ನುವಷ್ಟರ ಮೆಟ್ಟಿಗೆ ಹೆಸರಿಗೆ MP ಆಗಿರಬೇಕಾಗಿತ್ತು ಇವರ ಆ ರೀತಿ ಒಂದು. ಅದಕ್ಕಾಗಿಯೇ ಬಹುಶಃ ವಿನಯ್ ಕುಲಕರ್ಣಿ ಅವರು ಹಿಟ್ಲರ್ನಿಗೆ ಹೋಲಿಸಿದರು ಅಂತಕ್ಕಂಥದ್ದು. ಅಲ್ಲಿ GM ಸಿದ್ದೇಶ್ ಅವರು ವಿಚಾರ ಮಾಡಿರಿ, ಸಿದ್ದೇಶ್ ಅವರನ್ನು ಬಿಡಿಸಿ ಸಿದ್ದೇಶ್ ಅವರು ಹೆಂಡತಿ ಕೊಡಿಸೋ ಉದ್ದೇಶ ಏನಪ್ಪ ಅಂದ್ರೆ ಸೀನಿಯಾರಿಟಿ ಹೋಗ್ತೈತಿ ಅಂತ. ಸಿದ್ದೇಶ್ ಅವರಿಗೆ ಈಗ 1ನೇ ಸಾರಿ MP ಆಗಿದ್ದಾರೆ ಅವರು ಶ್ರೀಮತಿಯವರು ಅಂತೇಳಿ ಆ ಸೀನಿಯಾರಿಟಿ ಹಾಳು ಮಾಡೋ ಸಲುವಾಗಿ ಗಂಡಗೆ ಕೊಡಿಸೋ ಟಿಕೆಟನ್ನು ಹೆಂಡತಿ ಕೊಡಿಸಿ. ನಾನು ಕೇಳ್ತೀನಿ, ಇವರು ಜೋಶಿ ಅವರು ತಮ್ಮ ಮನೆಯೊಳಗೆ ಯಾರಿಗಾರು ಕೊಡಿಸ್ಬೋದಾಗಿತ್ತಲ್ಲ. ತಾವು 5ನೇ ಸವದಿಗೆ ಮುಂದುವರಿಯೋದ್ರ ಬದಲಿ ಕರಡಿ ಸಂಗಣ್ಣರಿಗೆ, ಉದಾಸಿಯವರಿಗೆ, ನಮ್ಮ GM ಸಿದ್ದೇಶ್ ಅವರಿಗೆ ಮಾಡಿದ ಮಾನದಂಡ ಜೋಶಿಯವರಿಗೂ ಆಗ್ಬೋದಾಗಿತ್ತು. ಜೋಶಿಯವ್ರ ಮನೆಯೊಳಗೆ ಯಾರಾದರೂ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಕೊಡಿಸೋದು, ಇನ್ನೊಬ್ರಿಗೆ ಯಾರಿಗಾರ ಮಾಡಿಸೋದು ಮಾಡ್ಬೋದಾಗಿತ್ತಲ್ಲ. ಎಲ್ಲ ಲಿಂಗಾಯತರನ್ನು ಹೊಂದು ಹಿಡಿದು ನಾಶ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಭಾಗದೊಳಗೆ ನಮ್ಮ ಡಾಕ್ಟರು ನಾಲ್ವಾ ಡಾಕ್ಟರು ಅವ್ರನ್ನ ಕಾಂಗ್ರೆಸ್ನಾಗಿರ್ತಕ್ಕಂಥ ವ್ಯಕ್ತಿಯನ್ನು MLA ಮಾಡ್ತೀನಿ ಅಂತೇಳಿ ಆಸೆ ತೋರಿಸಿ ತೊಗೊಂಡು ಬಂದರು. ತಮ್ಮ ಇಲೆಕ್ಷನಿಗಾಗಿ ಹೋದ ಸಾರಿ ದುಡಿಸಿಕೊಂಡ್ರು. ಈ ಸಾರಿ ಈ ಮನುಷ್ಯ ಇಲ್ಲಿದ್ದ ಅಂತಂದ್ರೆ ಮತ್ತೆ ಎಲ್ಲಿ MP ಟಿಕೆಟ್ ಕೇಳಿಗಿಳಿಯೋಣ ಅನ್ನೋದಕ್ಕೆ ಹಾವೇರಿಗೆ ಅವ್ರನ್ನ ಕಳಿಸಿದರು. ಕೋಟಿಗಟ್ಟಲೆ ಹಣ ಹಾಳು ಮಾಡಿಕೊಂಡ್ರು. ಸಿಕ್ಕಾಪಟ್ಟೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಹಾಳಾದರು. ಇಲ್ಲಿ ಶಿವು ಹಿರೇಮಠ ಅಂತೇಳಿ ಮೇಯರ್ ಇದ್ದರು, ಅವ್ರನ್ನ ಕಲಘಟಗಿ ತಾಲೂಕಿಗೆ ಕಳಿಸ್ಕೊಟ್ರು. ನೀ MLA ಆಗಿ ಹೋಗು, ನೀ ತಯಾರಿ ಮಾಡ್ಕೋ ಹೋಗಂತೇಳಿ ಅವ್ರನ್ನ ಆರ್ಥಿಕವಾಗಿ ನಾಶ ಮಾಡಿದರು, ರಾಜಕೀಯವಾಗಿ ನಾಶ ಮಾಡಿದರು. ಅಲ್ಲೊಬ್ಬ ಶಿವಾನಂದ ಹಿರೇಮಠ ಅಂತೇಳಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ, ನೀನು MLA ಎಲೆಕ್ಷನಿಗೆ ಟ್ರೈ ಮಾಡು, ಪ್ರಯತ್ನ ಮಾಡ ಅದಿ ನಿನ್ನಿಂದ ಅಂತ ಹೇಳಿದರು. ಅಂದರೆ ಯಾರು ಲಿಂಗಾಯತರಲ್ಲಿ ಅಥವಾ ಲಿಂಗಾಯತೇತರರಲ್ಲಿ ಸ್ವಲ್ಪ ರಾಜಕೀಯವಾಗಿ ಎದ್ದು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೆ MLA ಮಾಡ್ತೀನಿ, MP ಮಾಡ್ತೀನಿ ಅಂತೇಳಿ ಆಸೆಗಳನ್ನು ತೋರಿಸಿ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರನ್ನ 1 ವರ್ಷ ಅಡ್ಡಾಡಿಸಿ ಆರ್ಥಿಕವಾಗಿ ಮೊದಲು ಅವ್ರನ್ನ ಮೂಲಿಗುಂಪು ಮಾಡಿಬಿಡೋದು. ಒಬ್ಬ ಮನುಷ್ಯ ಆರ್ಥಿಕವಾಗಿ ಮೂಲಿಗುಂಪಾದಾಗ ಎಲ್ಲ ರೀತಿಯಿಂದ ಮೂಲಿಗುಂಪಾಗಿ ಹೋಗಿಬಿಡ್ತಾನೆ. ಅಂತಹ ನೂರಾರು ತಂತ್ರಗಾರಿಕೆಗಳನ್ನು ಮಾಡಿ ನಮ್ಮ ಸಮಾಜಕ್ಕೆ ಕಂಟಕಪ್ರಾಯರಾಗಿದ್ದಾರೆ. ನಾನು ಹೇಳ್ತಾ ಇರೋದು, ನಾನು ಕಾಂಗ್ರೆಸ್ ವಿರೋಧಿನೂ ಅಲ್ಲ, BJP ವಿರೋಧಿನೂ ಅಲ್ಲ, ಆ 2 ಪಕ್ಷಗಳ ಅಭಿಮಾನಿನೂ ಅಲ್ಲ. ಈ ನಾಡಿನೊಳಗೆ ಜನಗಳು ಏನನ್ನು ಹೊಂದಿದ್ದಾರೆ. ನಿನ್ನ ವಿನಯ್ ಕುಲಕರ್ಣಿ ಅವ್ರ ಮಾತುಗಳನ್ನು ನಾನು ಕೇಳಿಸ್ಕೊಳ್ತಾ ಇದ್ದೆ. 2,000 ಆಕಳುಗಳ ಹಾಲನ್ನು ಯಾರು ತಗೊಳ್ತಾರೆ ಅವ್ರ ಮೇಲೆ IT ರೇಡ್ ಮಾಡಿಸಿದರು, ED ದಾಳಿ ಮಾಡಿಸಿದರು. ಅಷ್ಟೇ ಅಲ್ಲ, ನನ್ನ ಹಾಲನ್ನು KMFನವರು ಕೂಡ ತಗೊಳ್ಳಾರ್ದಂಗೆ ಮಾಡಿದರು. ದುರಾಡಳಿತ ಅಲ್ವಾ? ಹಾಲು 3 ತಾಸಿನಲ್ಲಿ ಯಾವ ಜಾಗಕ್ಕೆ ಹೋಗ್ಬೇಕು ಆ ಜಾಗಕ್ಕೆ ಹೋಗ್ಬೇಕದು. ಅಂಥ ಹಾಲನ್ನು ಆಕಳ ಹಿಂಡಿದ ಅಂದರೆ ನಾವು ಬದುಕುವ ಏನು ದುಡಿಮೆ ಅಂತ ಐತಲ್ಲ, ಆ ದುಡಿಮೆಗೂ ಕೂಡ ಇವರು ಕಲ್ಲು ಹಾಕ್ತಾರೆ ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ರು. ಅವ್ರ ಮಾತನ್ನು ಕೇಳಿಸಿಕೊಂಡಿದ್ದೀನಿ. ನಾನು ಗದ್ದಿಗೆ ಹೋಗಿ 2,000 ಆಕಳುಗಳ ಹಾಲನ್ನು ಪ್ರತಿ ದಿವಸ ನಾನು ಸುರುವಿ ಬಂದಿದ್ದೇನೆ ಅಂತೇಳಿ. ಇವ್ರ ಮನೆಗಿನ ಆಕಳ ಹಾಲನ್ನು ಸುರುವಿಸಿದ್ರೆ ಇವ್ರಿಗೆ ಗೊತ್ತಾಗ್ತಿತ್ತು. ಇವರು ಆ ರೀತಿ ದುಡಿದು ತಿನ್ನೋ ಮಂದಿ ಅಲ್ಲ, ಬರೀ ಮಂದಿ ಹೊಡೆದು ತಿನ್ನೋ ಮಂದಿ ಇವರು. ಹಾಗಾಗಿ ಅವರ ಸಾಮಾನ್ಯರ ಸಂಕಟ ಇವ್ರಿಗೆ ಗೊತ್ತಾಗೋದಿಲ್ಲ. ನಾಡಿನ ಜನರಿಗೆ ನಾನು ಇಷ್ಟ ಮನವಿ ಮಾಡ್ಕೊಳ್ತೀನಿ, ಇವರ ತಂತ್ರಗಾರಿಕೆಗಳನ್ನು ಎಲ್ಲಿಯವರೆಗೆ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿಯವರೆಗೆ ನಿಮಗೆ ನೆಮ್ಮದಿ ಇಲ್ಲ ಅಂತಕ್ಕಂಥದ್ದು. ಇವತ್ತಿನ ದಿವಸ ನಿಮ್ಮ ಮನೆತನ, ನಿಮ್ಮ ಮಕ್ಕಳು ಎಲ್ಲರೂ ನೆಮ್ಮದಿಯಾಗಿ ಬದುಕಬೇಕಾಗಿತ್ತು ಅಂದರೆ ಈ ಜೋಶಿ ಅವರನ್ನು ಎಲ್ಲಿಯವರೆಗೆ ನೀವು ಸೋಲಿಸಿ ನಮ್ಮನ್ನು ಎಲ್ಲಿಯವರೆಗೆ ಗೆಲ್ಲಿಸೋದಿಲ್ಲ ಅಲ್ಲಿಯವರೆಗೆ ಈ ನಾಡಿಗೆ ಭವಿಷ್ಯ ಇಲ್ಲ ಅನ್ನೋದ್ರೊಳಗೆ 2 ಮಾತೇ ಇಲ್ಲ ಅನ್ನುವಂಥದ್ದನ್ನು ನಾವು ಮನವಿ ಮಾಡಿಕೊಳ್ತೀವಿ ಸಾರ್ವಜನಿಕರಿಗೆ.